ನಮಸ್ಕಾರ ಕರ್ನಾಡು, ವೆಲ್ಕಮ್ ಬ್ಯಾಕ್ ಟು ಮಿನಿ ಲಾಗ್. ಇವತ್ತು ಎಲ್ಲ ಎಕ್ಸಾಮ್ ಮುಗಿದಿದೆ. ಸೋಮವಾರ ಒಂದೊಂದು ಬ್ಯಾಲೆನ್ಸ್ ಇದೆ. ಸೊ ಇವತ್ತು ಎಕ್ಸಾಮ್ ಮುಗಿದ ಖುಷಿಗೆ ನಾನು ನನ್ನ ಫ್ರೆಂಡು ಚಿಕನ್ ತರಕ್ಕೆ ಹೋಗ್ತಿದ್ದೀವಿ. ಚಿಕನ್ ತಂದ್ಬಿಟ್ಟು ಒಳ್ಳೊಳ್ಳೆ ರೆಸಿಪಿ ಮಾಡ್ಕೊತೀನಿ ಅಂತೇಳಿ. ಚಿಕನ್ ತಂದು ನಾವು ಕುಯ್ಯಲ್ಲ, ಅಲ್ಲೇ ಕಟ್ ಮಾಡ್ಸ್ಕೊಂಬರ್ತೀವಿ. ಸೊ ಇವತ್ತು ಒಳ್ಳೊಳ್ಳೆ ರೆಸಿಪಿ ತೋರಿಸ್ತೀವಿ. ಬ್ಯಾಚುಲರ್ಸ್ ಹೆಂಗೆ ಅಡುಗೆ ಮಾಡ್ತಾರೆ ಅಂತೇಳಿ ನೋಡಿ ಕಲ್ತ್ಕೊಳ್ರಿ. ಏನಾರು ತಪ್ಪಿದ್ರೆ ಸ್ವಲ್ಪ ಹೇಳ್ಕೊಳ್ರಿ, ಆಯಿತಾ? ನನ್ನ ಫ್ರೆಂಡ್ ಏನೋ ಡೈಲಾಗ್ ಹೊಡಿತಾರೆ, ಕೇಳಿಸ್ಕೊಳ್ರಿ. ಹೇಳಿ ಮತ್ತೆ. ಏನು ಡೈಲಾಗ್ ಇಲ್ಲ, ಎಲ್ಲರನ್ನು ಫಾಲೋವರ್ಸ್ ಕರಿ ಊಟಕ್ಕೆ. ಎಲ್ಲ ಫಾಲೋವರ್ಸ್ ಬಂದ್ಬಿಡಿ ಊಟಕ್ಕೆ ಇವತ್ತು. ಫಾಲೋವರ್ಸ್ ಮಾತ್ರ ನೀವು ಫಾಲೋ ಮಾಡ್ಕೊಂಡ್ರೆ ನೀವು ಬರ್ತೀವಿ. ಸರಿ. ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ ಬೈಕಂಪಾಡಿ ಸಂತೆಗೆ. ಹೇಳಿ. ನಿಂಬೆಣ್ಣೆ ಹಾಕಿ ಹಿಂದೆ ನಡ್ಕೊಂಡು ಹೊಂಟಿವಲ್ಲ, ಹಿಂದೆ ಯಾವನಾರು ಟ್ರೈನು ಬಂದಿಟ್ರೆ ಅವನು ಹಾರನ್ ಹೊಡಿತಂತಾಗ. ಹಾರ್ನಿಲ್ಲ ಅಂದ್ರೆ ಟ್ರೈನಿಗೆ ಹಾರ್ನ್ ಇಲ್ಜತ್ತಿತ್ತ ಮರಿಯ. ಟ್ರೈನ್ ಹಾರನ್ ಹೊಡಿತಾನೆ. ಸೌಂಡ್ಲೆಸ್ ಟ್ರೈನ್ ಆದ್ರೆ ಸೌಂಡ್ಲೆಸ್ಸು ಏನು ನೀನೇ ಬಿಡ್ಬೇಕಲ್ಲ ಸೌಂಡ್ಲೆಸ್ಸು. ಫ್ರೆಂಡು ಮೊನ್ನೆ ಜಿಮ್ಮಿಗೆ ಸೇರ್ಕೊಂಡಿದ್ದಾನೆ. ಸೊ ಹೇಳ್ತೀನಿ ಕರೆಕ್ಟಾಗಿ ಕೇಳಿಸ್ಕೊಡಿ. ಅವ್ನು ವೆಯ್ಟ್ ಬಂದ್ಬಿಟ್ಟು ಈಗ 62 kg. 62 kg. ಅವನೆಂತ ಅಂದರೆ, ಇಲ್ಲ ಮಚ ಬೊಜ್ಜೆಲ್ಲ ಕರಗಿಸ್ಬೇಕು, ನಂದು ಹೊಟ್ಟೆ ತುಂಬ ಬಂದಿತ್ತು ಅಂತ ಹೇಳ್ದ. ಫ್ಯಾಟ್ ಲಾಸ್ ಅಂತ ಹೇಳಿ. ಫ್ಯಾಟ್ ಲಾಸಿಗೆ ಇಂತಿಷ್ಟು ಅಂದರೆ ಡಯಟ್ ಇರುತ್ತೆ. ಇವನೇನಿಲ್ಲ, ಹೋದ ಬಂದು ಹಸ್ವತ್ತು ಅಂತ ತಿಂದು 3 ದಿನ 1 kg ಜಾಸ್ತಿ ಆಗಂತ. ಜೀವನದಲ್ಲಿ ಏನಿಲ್ಲ ಗಾಯ್ಸ್, ತಿಂತಿರ್ಬೇಕು ಅಷ್ಟೇ. ಸೊ ಫ್ರೆಂಡ್ಸ್, ಅಂತೂ ಇಂತೂ ಚಿಕನ್ ತಗೊಳಕ್ ಬಂದ್ವಿ. ಈಗ ಇದು ಬೈಕಂಪಾಡಿ ಸಂತೆ, ನಾವಿರೋ ಏರಿಯಾ ಇದು. ಸೊ ನಮ್ಮ ಕಾಲೇಜಿಂದ ಇಲ್ಲಿಗೆ ಒಂದು ಕಿಲೋಮೀಟ್ರ್ ಆಗುತ್ತೆ. ಸೊ ಇದ್ರ ಒಳಗೆ ಹೋದ್ರೆ ಚಿಕನ್ ಸಿಗುತ್ತೆ ನಮಗೆ. ಚಿಕನ್ ಫ್ರೆಂಡ್ಸ್, ಚಿಕನ್ ಅಂಗಡಿ. ಚಿಕನ್ ಏನು ಕೊಚ್ಚಿ ಹಾಕವ್ರೆ. ಸರಿ, ಅಂತ ಬಂದು ಇಲ್ಲಿ ಕೇಳ್ತೀವಿ ಚಿಕನ್ ಹೆಂಗಿದೆ ರೇಟ್. ಅಣ್ಣ ಚಿಕನ್ ಹೆಂಗೆ ರೇಟು? ಹಾಂ, ಬ್ಲಾಗ್ ಹೆಂಗೆ ಚಿಕನ್ ರೇಟ್? ಇಲ್ವಾ ಚಿಕನ್ ಅಣ್ಣ? ಚಿಕನ್ ಇದೆ ಅಲ್ಲಿ, ರೆಡಿ ಇಲ್ಲಲ್ಲ. ಯಾವ ಕೋಳಿ ಹಾಕ್ತಾರೆ? 160 ಇಡೀ ಕೋಳಿ. ಕೆಜಿ 160 ಇಡೀ ಕೋಳಿ. ಕೆಜಿ 160 ಅಂದ್ರೆ ಮಾಂಸಕ್ಕೆ 260 240. ಯಾವ್ದು ತಗೊಂಡ್ರಿ ಬೆಸ್ಟ್? ಕೋಳಿ 750 ಗ್ರಾಮ್ಸ್ ಇದೆ. ಸರಿ, ಒಂದು ಕೋಳಿ ಕೊಟ್ಬಿಡಿ. ಬ್ಲಾಗ್ ಮಾಡೋದು ಅದೇ ಅಲ್ಲ ಕೆಲಸ, ಮತ್ತಿನ್ನೆತ್ತ ಮಾಡೋದು. ಹಾ, ಕೋಳಿ ಕಾಲ್ ಕಡಿದ್ರು ಕುಯ್ತಾರೆ, ಗುರ್ತ ಮಾಡ್ತಾರೆ, ಕುಯ್ತಾರೆ. ಈ ಕೋಳಿ ಕೊಡ್ತೀರಾ ಅಣ್ಣ? ಓಣ ಇಲ್ಲೊಂದು ಕೋಳಿ ಇದ್ದಲ್ಲಿ ಎತ್ ಕೊಡ್ತೀರಾ? ಇದು ಸಾಕೋದಾ? ಎಲ್ಲ ತಿನ್ನಕ್ಕೆ ನೋಡ್ತಾನಲ್ಲ ಅಣ್ಣ, ಅಲ್ಲಿರೋ ಸಾಕಾಗಲ್ಲ ತಿನ್ನಕ್ಕೆ ನಿಮ್ಗೆ. ಅಣ್ಣ ಎಷ್ಟಾಯ್ತಣ್ಣ? 296 ಹಾಕಪ್ಪ. ಥ್ಯಾಂಕ್ಸ್ ಅಣ್ಣ. ನೋಡಿ, ಯೂಟ್ಯೂಬ್ ಅಲ್ಲಿ ಇದೆ ಆಯ್ತಾ ಚಾನಲ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಕರ್ನಾಡು ಅಂತ ಇದೆ. ಕರ್ನಾಡು ಫೋನ್ ಇದೆಯಾ? ನೋಡ್ಕೊಡ್ತೀನಿ. ಸೊ ಅಣ್ಣ ಮಾಡಿದ್ದೀನಿ, ಥ್ಯಾಂಕ್ಸ್ ಅಣ್ಣ ತುಂಬ, ಆಯ್ತಾ? ಸೊ ಫ್ರೆಂಡ್ಸ್, ಬಂದಿಕ್ಕೆ ಚಿಕನು ಸಿಕ್ತು. ಸೊ ನಾವು ಡೈಲಿ ತರಕಾರಿ ತಗೊಳ್ಳೋ ಅಂಗಡಿ ಇದು, ನಮ್ಮ ಅಣ್ಣ ಜಿಂಬಾಸ್. ಬನ್ನಿ ಫ್ರೆಂಡ್ಸ್, ಮತ್ತೆ ಹೋಗೋಣ ಹಾಸ್ಟ್ಲಿಗೆ. ಸೊ ಫ್ರೆಂಡ್ಸ್, ಅಂತೂ ಇಂತೂ ಹೋಲ್ಸೇಲ್ ಅಂಗಡಿಗೆ ಬಂದೀವಿ ಈಗ.
ಮೇತನಿಗೆ ಒಂದು ಟ್ರೈ ಮೊಟ್ಟೆ, ಚಪಾತಿ ಪ್ಯಾಕ್ ಎಲ್ಲ ತಗೊಂಡೋಗ್ಬೇಕೀಗ. ಅಣ್ಣ ಅಣ್ಣ ಫುಲ್ ಬಿಸಿ ಇದ್ದಾರೆ, ಕರೀತಾರೆ. ಅಣ್ಣ ಒಂದು ಟ್ರೈ ಮೊಟ್ಟೆ. ನೋಡಿ, ಯಾರು ಮ್ಯಾನೇಜರಾ ನೀವು? ಇಬ್ರು ಮ್ಯಾನೇಜರ್ ಅಣ್ಣ? ಹಿಂದಿ ಇಬ್ರು ಮ್ಯಾನೇಜರೇ. ನೋಡಿ, ಹೋಲ್ಸೇಲ್ ಅಂಗಡಿ ಇದು. ನಾನ್ ಮನೆಗೆ ಏನಾದ್ರು ಸಾಮಾನು ತಗೊಂಡೋಗ್ಬೇಕು ಅಂದ್ರೆ ಇಲ್ಲಿಂದ ತಗೊಂಡೋಗೋದು. ಮೊನ್ನೆ ಒಂದ್ 5 kg ಗೋಧಿ ಹಿಟ್ಟು, ಒಂದ್ 10 ಲೀಟರ್ ಎಣ್ಣೆಲ್ಲ ತಗೊಂಡೋಗಿದ್ದೆ. ಕಮ್ಮಿ ಪ್ರೈಸಲ್ಲಿ ಹಾಕೊಡ್ತಾರೆ. ಅಣ್ಣ ಚಕ್ಕೆ ಲವಂಗ. ಹಾ, ಅವರಿಗೆ ಕನ್ನಡ ಬರಲ್ಲ, ನಂಗೆ ಹಿಂದಿ ಬರಲ್ಲ. ಅಲ್ಲಿ ಹಾಕೊಂಡ್ಬರ್ತೀವಿ ಏನೇನ್ ಬೇಕು ಅಂತ ಹೇಳಿ. ಇಲ್ಲಿ ಬಂದ್ಕೊಂಡು ಎಲ್ಲ ಮರ್ತೋಗುತ್ತೆ. ಅದಕ್ಕೆ ಹೇಳೋದು, ಅಲ್ಲೇ ಸಾಮಾನ್ ಚೀಟಿ ಬರ್ಕೊರ್ಬೇಕು ಮನೆ ತರ. ಬಿಲ್ ಹಾಕ್ಬಿಡಪ್ಪ ಅವರಿಗೆ. ಅಣ್ಣ ಎಷ್ಟಾಯ್ತು ಅಣ್ಣ ಬಿಲ್ಲು? 3. ಸರಿ, ಬರ್ತೇವೆ. ಯೂಟ್ಯೂಬ್ ಅಲ್ಲಿ ಇದೆ ನೋಡಿ ಚಾನಲ್ ನಂದು. ನಮಸ್ಕಾರ ಕರ್ನಾಡು. ಕರುನಾಡು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ. ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದೀನಿ ನಾನು. ಫಾಲೋ ಮಾಡಿದ್ದೀನಿ ಅಣ್ಣ. ನೋಡಿ ನಮ್ ರೀಲ್ಸ್ ಎಲ್ಲ ನೋಡಿ ಆಯ್ತಾ. ಡೈಲಿ ಕಂಟೆಂಟ್ ಇರುತ್ತೆ. ಎಲ್ಲ ಹಾಸ್ಟ್ಲು ಮತ್ತೆ ಕಾಲೇಜಿಂದು ಮತ್ತೆ ಮನೆದು ಅದೇ ಆಯ್ತಾ. ಫಸ್ಟ್ ಟೈಮು ಮೊಬೈಲ್ ಹಿಡ್ಕೊಂಡು ಈ ತರ ಹೊರಗಡೆ ಹೋಗಿ ಜನರ ಹತ್ರ ಮಾತಾಡಿದ್ದು. ಸ್ವಲ್ಪ ಸ್ವಲ್ಪ ಭಯ ಇತ್ತು ಮನ್ಸಲ್ಲಿ. ಈಗ ಆಲ್ಮೋಸ್ಟ್ ಎಲ್ಲ ಕಮ್ಮಿ ಆಗಿದೆ. ಭಯ ಪಡ್ಕೊಂಡ್ರೆ ಏನೂ ಆಗಲ್ಲ. ಸೊ ಬಿ ಸ್ಟ್ರಾಂಗ್. ನಾನೇ ಹೇಳ್ಕೊಳೋದು, ಸ್ಟ್ರಾಂಗ್ ಆಗಿರ್ಬೇಕಪ್ಪ, ಸ್ಟ್ರಾಂಗ್ ಆಗಿರ್ಬೇಕು ಅಂತ ಹೇಳಿ. ಸೊ ಫ್ರೆಂಡ್ಸ್, ಅಂತೂ ಇಂತೂ ಇವತ್ತು ಚಿಕನ್ ಸಾಂಬಾರ್ ರೆಡಿ ಆಗಿದೆ. ನನ್ನ ಫ್ರೆಂಡ್ಸು ಅಲ್ಲಿ ಫೈರ್ ಕ್ಯಾಂಪ್ ಆಗ್ತಿದ್ದಾರೆ. ಫೈರ್ ಕ್ಯಾಂಪ್ ಅಲ್ಲ, ಸೊಳ್ಳೆ ಓಡ್ಸಕ್ ಆಗ್ತಿರೋದು ಅದು. ಸೊ ಇನ್ನೊಬ್ಬ ರೀಲ್ಸ್ ನೋಡ್ತಿದ್ದಾನೆ. ಚಿಕನ್ ಸಾಂಬಾರ್ ಮಾಡಿರೋದು ರೆಸಿಪಿ ತೋರ್ಸಲ್ಲ ನಿಮ್ಗೆ, ಯಾಕೆಂದ್ರೆ ಬ್ಯಾಚುಲರ್ಸ್ ಮಾಡಿರೋದು ಒಂಚೂರು ಚೆನ್ನಾಗಿರಲ್ಲ. ಏನೋ ಬಂದಿದ್ ಮಾಡ್ಕೊಂಡು ತಿನ್ನೋದು ಅಷ್ಟೇ ನಮ್ ಕೆಲಸ. ಸರಿ, ಚಿಕನ್ ಸಾಂಬಾರ್ ತೋರಿಸಿ ನಿಮಗೆ. ಸೊ ಚಿಕನ್ ಸಾಂಬಾರ್ ಮಾಡಿಟ್ಟಿದ್ದೀನಿ. ಎಲ್ಲ ಚಿಕನ್ ಪೀಸು ಚೆನ್ನಾಗಿ ಬೇಯಿಸಿನಿ ನಾನು. ಇಲ್ಲಿ ಬಂದ್ಮೇಲೆ ನಾನು ಸಿಕ್ಕಾಪಟ್ಟೆ ಅಡುಗೆ ಕಲ್ತಿರೋದು. ನಂಗೆ ಒಂಚೂರು ಅಡುಗೆ ಬರ್ತಿರ್ಲಿಲ್ಲ. ಮನೇಲಿ ಏನೋ ಸ್ವಲ್ಪ ಮಾಡ್ಕೊಂತಿದ್ದೆ. ಸೊ ಇಲ್ಲಿ ಬಂದ್ಮೇಲೆ ತುಂಬಾ ಅಡುಗೆ ಕಲಿತೆ. ಸೊ ಇನ್ನು ಅನ್ನ ಬೇಯ್ಬೇಕು. ಇಲ್ಲಿ ಅನ್ನ ಬೇಯಬೇಕು, ನಮ್ಮ ಹುಡುಗರೆಲ್ಲ ರೆಡಿ ಆಗಬೇಕು. ಮರ್ತೆ ಹೋಯ್ತು. ಓಂ ಶಾಂತಿ 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 ಶಾಂತಿ.